ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು 1975ರಲ್ಲಿ ಸ್ಥಾಪಿಸಲಾಯಿತು. ರಾಜ್ಯದ ಎಲ್ಲ ಮಕ್ಕಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಬಾಲ್ಯಕ್ಕೆ ಅಗತ್ಯವಾದ ಕಾಳಜಿ ಮತ್ತು ರಕ್ಷಣೆಯನ್ನು ಒದಗಿಸುವುದು ಮತ್ತು ಆ ಮೂಲಕ ಸಮಗ್ರ ಅಭಿವೃದ್ಧಿಗೆ ಅಡಿಪಾಯ ಹಾಕುವುದು ಈ ಸಂಸ್ಥೆಯ ಮುಖ್ಯವಾದ ದೃಷ್ಟಿಕೋನ. ಇಲಾಖೆಯ ಅಧೀನದಲ್ಲಿರುವ ಒಂದು ಪ್ರಮುಖ ಯೋಜನೆ ಸಮಗ್ರ ಮಕ್ಕಳ ಸಂರಕ್ಷಣಾ ಯೋಜನೆ. ಮಕ್ಕಳ ರಕ್ಷಣಾ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಸ್ಥಾಪಿಸುವ ಸರ್ಕಾರದ ಜವಾಬ್ದಾರಿಯುತ ಅನುಷ್ಠಾನಕ್ಕೆ ಇದು ಕೊಡುಗೆ ನೀಡುತ್ತದೆ. ಇದರೊಂದಿಗೆ ಕಷ್ಟಕರ ಸಂದರ್ಭಗಳಲ್ಲಿ ಮಕ್ಕಳ ಯೋಗಕ್ಷೇಮದ ಸುಧಾರಣೆಗೆ ಕೊಡುಗೆ ನೀಡುತ್ತದೆ. ನಮಸ್ಕಾರ. ಸಂಸ್ಥೆಗಳಲ್ಲಿ ಇರೋದು ಮಕ್ಕಳು ಅವ್ರದ್ದು ಹಿನ್ನೆಲೆ ನೋಡಿದ್ರೆ ಎಷ್ಟು ಕಠಿಣವಾಗಿ ಪರಿಸ್ಥಿತಿಯಿಂದ ಬರ್ತಾರೆ. ಈಗ ಕೋವಿಡ್ ವಿಷಯನೂ ಈಗ ಶುರುವಾಗಿದೆ. ಇಂಥ ಸಮಯದಲ್ಲಿ ನೀವು ಮಕ್ಕಳು ಒಬ್ಬೊಬ್ರು ಫ್ರೆಂಡ್ಶಿಪ್, ದೋಸ್ತಿ ಸಂಪರ್ಕ ಮಾಡ್ಕೊಂಡಿದ್ರೆ ಈ ಕಠಿಣವಾಗಿ ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಗೆ ಬರ್ತೀರ. ಸಪೋರ್ಟ್ ಅಂದ್ರೆ ಫ್ರೆಂಡ್ಶಿಪ್, ಸ್ನೇಹ, ಸಂಪರ್ಕ, ಹೊಂದಾಣಿಕೆ. ಮಕ್ಕಳು ಜೊತೆಗೆ ಬಂದ್ರೆ ನೀವು ಮನಸ್ಸಲ್ಲಿ ಇರೋದು ಗೊಂದಲ, ಮನಸ್ಸಲ್ಲಿ ಇರೋದು ಸಮಸ್ಯೆಗಳ ಬಗ್ಗೆ ಸುಲಭವಾಗಿ ನೀವು ಮಾತಾಡ್ಬೋದು. ಒಬ್ಬೊಬ್ರು ಚರ್ಚೆ ಮಾಡಿದ್ರೆ ಎಷ್ಟೋ ಅನುಕೂಲ ಆಗಿರುತ್ತೆ ಅಂಡ್ ಸಮಸ್ಯೆಗಳದ್ದು ಪರಿಹಾರನೂ ಒಳ್ಳೆ ರೀತಿ ಸಿಗುತ್ತೆ. ಈ ರೀತಿ ಮಾಡಿದ್ರೆ ಸಮಸ್ಯೆ ಏನೇ ಇರಲಿ ಅದರಿಂದ ಹೊರಗೆ ಬರೋದು ಕೌಶಲ್ಯಗಳು, ಆ ಶಕ್ತಿ, ಆ ಸಾಮರ್ಥ್ಯ ಬರುತ್ತೆ. ಅಂಡ್ ಸಮಸ್ಯೆಗಳು ಬಂದ್ರೆ, ಒತ್ತಡ ಇದ್ರೆ ಅದು ತಡೆಯೋದು ರೀತಿಯಲ್ಲಿ ಪರಿಹಾರ ಮಾಡೋದು ಕೌಶಲ್ಯಗಳನ್ನು ನೀವು ಒಬ್ಬರಿಂದ ಕಲಿತೀರಾ. ಹೇಗೆ ಕಲಿತೀರಾ? ನಂಬರ್ 1, ಕನೆಕ್ಷನ್ ಇಟ್ಕೊಳ್ಳಿ, ಫ್ರೆಂಡ್ಶಿಪ್, ದೋಸ್ತಿ, ಸಂಪರ್ಕ. ಎರಡನೇದು, ಒಬ್ಬೊಬ್ರು ಸಹಾಯ ಕೊಡೋದು. ಯಾರಾದ್ರೂ ಸ್ಯಾಡ್ ಆಗಿ ಒಂದ್ ಜಾಗ ಕೂತ್ಕೊಳ್ಳಿದ್ರೆ ನನ್ನ ಹತ್ರ ಹೋಗಿ ಮಾತಾಡಿ, ಏನಾಗಿದೆ ಕಣೋ ಅಂತ ಕೇಳಿ. ದಿನಚರ್ಯ ಇಟ್ಕೊಳ್ಳೋದು. ದಿನಚರ್ಯ ಬಹಳ ಮುಖ್ಯ. ಬೆಳಗ್ಗೆಲಿಂದ ಸಂಜೆ ತನಕ ಒಂದು ದಿನಚರ್ಯ ಇದ್ರೆ ಭವಿಷ್ಯವಾಣಿ ಮಾಡೋದು, ಪುನರನುಮಾನ ಇರುತ್ತೆ ನಿಮಗೆ ಏನ್ ಬರುತ್ತೆ, ಅದರಿಂದ ನಿಮಗೆ ಕಾನ್ಫಿಡೆನ್ಸ್. ಆಮೇಲೆ ಹಾಬೀಸು, ಪೇಂಟಿಂಗ್ ದಲ್ಲಿ ನಿಮಗೆ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಹಾಡು ಅಥವಾ ಆಟಗಳು, ಅದು ನೀವು ಮೇಂಟೈನ್ ಮಾಡಿದ್ರೆ ಅದರಿಂದಾನು ಬಹಳ ಲಾಭ ಆಗುತ್ತೆ. ನಿಮ್ಮ ಆರೋಗ್ಯ, ನಿಮ್ಮ ದಿನನಿತ್ಯ ದಿನಚರ್ಯೆ, ಆಮೇಲೆ ಊಟ, ಆಹಾರ ಎಲ್ಲ ಚೆನ್ನಾಗಿ ಮಾಡಿದ್ರೆ, ಅಂಡ್ ಸಮಸ್ಯೆಗಳಿರೋದು ಸಣ್ಣ ಪುಟ್ಟ ಜವಾಬ್ದಾರಿ. ಈ ಸಮಸ್ಯೆ ನಿಮ್ಮ ಮನೆ ತರ. ಇಲ್ಲಿ ನೀವು ಸುರಕ್ಷಿತವಾಗಿ ಇದ್ದೀರಾ. ಮನೆಯಲ್ಲಿ ನೀವು ಫ್ಯಾಮಿಲಿ ಜೊತೆಗೆ ಹೇಗಿರ್ತೀರೋ ಅದೇ ತರ ಇಲ್ಲಿನೂ ಇದ್ರೆ ಈ ಪರಿಸ್ಥಿತಿಯಿಂದ ನೀವು ಸ್ಟ್ರಾಂಗ್ ಆಗಿ ಹೊರಗೆ ಬರ್ತೀರಿ. ನಮಸ್ಕಾರ. ವಿಚಾರಣಾ ಪ್ರಕ್ರಿಯೆಯಲ್ಲಿ ಆಶ್ರಯ ಮತ್ತು ಆರೈಕೆ ನೀಡುವ ಉದ್ದೇಶದಿಂದ ರಕ್ಷಣೆಯ ಅಗತ್ಯವಿರುವ ಮಕ್ಕಳಿಗೆ ದೀರ್ಘಕಾಲೀನ ಪುನರ್ವಸತಿ ಕಲ್ಪಿಸುವ ಉದ್ದೇಶದಿಂದ ಬಾಲಮಂದಿರಗಳನ್ನು ಸ್ಥಾಪಿಸಲಾಗಿದೆ. ಈ ಮನೆಗಳು ತಮ್ಮ ಪುನರ್ವಸತಿಗಾಗಿ ಆಪ್ತ ಸಮಾಲೋಚನೆ, ಶಿಕ್ಷಣ, ಮನರಂಜನೆ ಮತ್ತು ತರಬೇತಿಯನ್ನು ಒದಗಿಸುತ್ತವೆ. ಜೊತೆಗೆ ಆಹಾರ, ವಸತಿ, ಆರೋಗ್ಯ, ರಕ್ಷಣೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತವೆ. ಈ ಮಕ್ಕಳನ್ನು ಹೊರಗಿನ ಶಾಲೆ ಅಥವಾ ಕಾಲೇಜುಗಳಿಗೆ ತಮ್ಮ ಶಿಕ್ಷಣಕ್ಕಾಗಿ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಸೇರಿಸಲಾಗುತ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ 84 ಸರ್ಕಾರಿ ಸಂಸ್ಥೆಗಳು ಮತ್ತು 68 ಸರ್ಕಾರಿ ಅನುದಾನಿತ ಮಕ್ಕಳ ಆರೈಕೆ ಸಂಸ್ಥೆಗಳು ಇವೆ. ಅವುಗಳಲ್ಲಿ ಸುಮಾರು 6,000 ಮಕ್ಕಳು ವಾಸಿಸುತ್ತಿದ್ದಾರೆ. ಹಲೋ ಮಕ್ಕಳೇ, ಹೇಗಿದ್ದೀರಾ? ಈ ಕೋವಿಡ್-19ನಲ್ಲಿ ನೀವು ಸಂಸ್ಥೆಯ ಒಳಗಡೆ ಇದ್ದೀರಾ. ನಿಮ್ಮ ಮನಸ್ಥಿತಿ ಹೇಗಿದೆ? ನಿಮಗೆ ಮನಸ್ಸಿನಲ್ಲಿ ಭಯ ಇರ್ಬೋದು, ದುಗುಡ ಇರ್ಬೋದು, ಅಸಮಾಧಾನ ಇರ್ಬೋದು, ಹಿಂಜರಿಕೆ ಇರ್ಬೋದು. ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಯಾಕೆ ಇವರು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ? ಇವರು ನಿಜವಾಗ್ಲೂ ನಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ತಾರ? ಇವರಿಗೆ ನಮ್ಮ ಮೇಲೆ ಕಾಳಜಿ ಇದೆಯಾ? ಇವ್ರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರಾ? ನಿಮಗೆ ಅನ್ಸ್ತಾ ಇರ್ಬೋದು, ಹೊರಗಿನ ಪ್ರಪಂಚ ಎಷ್ಟೊಂದು ಚೆನ್ನಾಗಿದೆ, ನಾನು ಯಾಕೆ ಇದರೊಳಗಡೆ ಇರ್ಬೋದು? ನಾನು ಇಷ್ಟು ವರ್ಷ ಹೊರಗಿನ ಜವಾಬ್ದಾರಿ ಹೊತ್ಕೊಂಡ್ ಬಂದವನು, ಆರಾಮಾಗಿದ್ದವನು. ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಹೊರಗೋಗೋಣ, ಮಜಾ ಮಾಡೋಣ. ನಿಮ್ಗೆ ಈ ಥರದೆಲ್ಲ ಅನ್ನಿಸೋದು ನಾವು ತಪ್ಪು ಅಂತ ಹೇಳಲ್ಲ.
ಆದರೆ ನೀವು ಕಲ್ಪನೆ ಮಾಡಿಕೊಂಡ ಜಗತ್ತು ಹೊರಗೆ ಇರದೇ ಇರ್ಬೋದು. ಒಮ್ಮೆ ಆಲೋಚನೆ ಮಾಡಿ, ನೀವು ಹೊರಗಡೆ ಹೋದರೆ ನಿಮ್ಮ ಜೀವನ ಹೇಗಿರ್ಬೋದು. ನಿಮಗೆ ಹಸಿವಾಗ್ಬೋದು, ನಿಮಗೆ ಮಲಗಕ್ಕೆ ಜಾಗ ಸಿಗದೇ ಇರ್ಬೋದು, ನಿಮ್ಮನ್ನು ಯಾರಾದರೂ ಬಾಲಕಾರ್ಮಿಕರಾಗಿ ಉಪಯೋಗಿಸ್ಕೋಬೋದು, ನಿಮ್ಮ ಮೇಲೆ ದೌರ್ಜನ್ಯ ಆಗ್ಬೋದು, ನಿಮ್ಮನ್ನು ಭಿಕ್ಷಾಟನೆಗೆ ಬಿಡ್ಬೋದು, ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ಬೋದು, ದೈಹಿಕ ದೌರ್ಜನ್ಯ ಆಗ್ಬೋದು, ನಿಮ್ಮನ್ನು ನೀವು ಇಷ್ಟಪಡದ ಡ್ರಗ್ ಪೆಡ್ಲಿಂಗ್ ಇರ್ಬೋದು, ಅಥವಾ ಬೇರೆ ಯಾವುದಕ್ಕೂ ಅಪರಾಧಿಯಾಗಿ ನಿಮ್ಮನ್ನು ಕಾಣ್ಬೋದು ಸಮಾಜ. ನಿಮ್ಮನ್ನು ಬೇಡದ ಕೈಗಳೇ ನಿಮ್ಮನ್ನು ಸ್ವೀಕಾರ ಮಾಡ್ಬೋದು. ಸೊ ಇದಕ್ಕೆಲ್ಲ ನಾವು ಹೇಗೆ ಒಂದು ಪರಿಹಾರ ಕಂಡುಕೊಳ್ಳೋಣ? ಮಕ್ಕಳೇ ಆಲೋಚನೆ ಮಾಡಿ. ನಿಮ್ಮ ಮನಸ್ಸಿಗೆ ಈ ಥರದೆಲ್ಲ ಆಲೋಚನೆಗಳು ಬಂದಾಗ ನಿಮಗೂ ಭಯ ಆಗ್ತದೆ. ಓಡಿ ಹೋದ್ರೆ ಏನು ಮಾಡೋದು, ಹೊರಗಡೆ ಯಾರಿದ್ದಾರೆ, ನಿಮಗೂ ಭಯ ಇರ್ತದೆ. ಸೊ ಇದನ್ನೆಲ್ಲ ನಾವಿಬ್ಬರು ಸೇರಿ ಹೇಗೆ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ? ನಿಮ್ಮ ಜೊತೆ ಕೌನ್ಸಿಲರ್ ಇರ್ತಾರೆ ಸಂಸ್ಥೆಯಲ್ಲಿ, POಗಳಿರ್ತಾರೆ, ಸೂಪರ್ಡೆಂಟ್ಗಳಿರ್ತಾರೆ, ಹೌಸ್ ಮದರ್ಗಳಿರ್ತಾರೆ, ಹೌಸ್ ಫಾದರ್ಗಳಿರ್ತಾರೆ. ಯಾಕೆ ನೀವು ಅವ್ರ ಜೊತೆ ಒಮ್ಮೆ ಮಾತಾಡಬಾರ್ದು? ನಿಮ್ಮ ಕಷ್ಟನ ಯಾಕೆ ಅವ್ರ ಜೊತೆ ಹಂಚ್ಕೊಳ್ಬಾರ್ದು? ಕೆಲವು ಸಲ ಅನ್ನಿಸ್ತದೆ, ನನಗೆ ಯಾರೂ ಇಲ್ಲ ಪ್ರಪಂಚದಲ್ಲಿ, ನನಗೆ ಯಾರ ಹತ್ರನೂ ಮಾತಾಡೋಕೆ ಸರಿಯಾಗಲ್ಲ. ಯಾಕೆ ನೀವು ಈ ನಿಮ್ಮ ಮನಸ್ಸಿಗೆ ಬರೋದನ್ನೆಲ್ಲ ಬರೆದು ಸಜೆಷನ್ ಬಾಕ್ಸ್ ಒಳಗಡೆ ಯಾಕೆ ಹಾಕ್ಬಾರ್ದು? ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನ ಮರಿಬೇಡಿ. ಈ ಸಂಸ್ಥೆ ಇರೋದು, ನಾವೆಲ್ಲ ಇರೋದು, ನಿಮ್ಮ ಜೊತೆ ಓಡಾಡ್ತಾ ಇರೋರು ನಾವೆಲ್ಲರೂ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಇರೋರು ಅನ್ನೋದನ್ನು ನೀವು ಮರಿಬೇಡಿ. ಸಾಧ್ಯವಾದಷ್ಟು ನಾವು ನಿಮ್ಮ ಕುಟುಂಬದ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಳ್ತೇವೆ. ನೀವು ಚೆನ್ನಾಗಿದ್ದೀರಿ ಅಂತ ಅವರಿಗೆ ಹೇಳ್ತೇವೆ. ನಿಮಗೆ ಅನ್ನಿಸ್ಬೋದು, ನಾನು ನನ್ನ ಅಮ್ಮ ಅಪ್ಪ ಹೇಗಿರ್ಬೋದು, ನಾನು ದುಡಿದು ತಂದಾಗ್ತಾ ಇದ್ದೆ, ನಾನು ಮನೆಯನ್ನು ನೋಡ್ಕೊಳ್ತಾ ಇದ್ದೆ. ಒಮ್ಮೆ ಯೋಚನೆ ಮಾಡಿ. ನೀವು ಮಕ್ಕಳು ಅನ್ನೋದನ್ನು ನೀವು ಮರಿಬೇಡಿ. ಈ ವಯಸ್ಸಿನಲ್ಲಿ ನಿಮಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಆಹಾರ ಸಿಗಬೇಕು, ಮನೋರಂಜನೆ ಸಿಗಬೇಕು. ನಿಮ್ಮ ಬಾಲ್ಯ ಅನ್ನೋದು ಅದು ಒಂದು ಟ್ರೆಷರ್ ಇದ್ದಾಗೆ. ಅಲ್ಲಿ ಒಳ್ಳೆಯ ನೆನಪುಗಳು ಬೇಕು ನಿಮಗೆ. ಆ ನೆನಪಿನೊಂದಿಗೆ ನೀವು ನಿಮ್ಮ ಭವಿಷ್ಯವನ್ನು ನೀವು ಕಟ್ಕೊಳ್ಬೇಕಾಗ್ತದೆ. ಸೊ ನಿಮಗೆ ಏನೇ ದುಗಡಗಳಾದರೂ ಅದನ್ನು ಒಮ್ಮೆ ಮಾತಾಡಿ, ಆಲೋಚನೆ ಮಾಡಿ. ನೀವು ಸಿನಿಮಾದ ಹೀರೋಯಿನ್ಗಳನ್ನ ನೋಡಿರ್ಬೋದು. ಅವರು ಬೈಕ್ ಹಾರಿಸೋದು, ಟೆರೇಸ್ ಮೇಲಿಂದ ಹಾರೋದು, ಬೆಂಕಿ ಮೇಲೆ ಬೈಕ್ ಹಾರಿಸೋದು, ಇವೆಲ್ಲ ನಿಜ ಜೀವನದಲ್ಲಿ ಇದು ಸಾಧ್ಯನಾ ಹೇಳಿ? ಅವ್ರು ಯಾಕೆ ಅದೆಲ್ಲ ಮಾಡ್ತಾರೆ? ಅವರಿಗೆ ದುಡ್ಡು ಸಿಗ್ತದೆ. ನೀವು ಆ ಥರ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ಬೋದು? ರಿಯಾಲಿಟಿನೇ ಬೇರೆ, ವಾಸ್ತವನೇ ಬೇರೆ, ಸಿನಿಮಾನೇ ಬೇರೆ. ಯಾರು ಸಿನಿಮಾದಲ್ಲಿರುವವರು ಬಂದು ನಿಮಗೆ ಹೆಲ್ಪ್ ಮಾಡ್ಲಿಕ್ಕಂತೂ ಖಂಡಿತ ಬರಲ್ಲ. ಯೋಚನೆ ಮಾಡಿ. ನಿಮಗೆ ಯಾರಾದರೂ ಹೇಳ್ತಾರೆ ಓಡಿ ಹೋಗೋಣ, ಅವರ ಸ್ವಾರ್ಥಕ್ಕಾಗಿ ಹೇಳ್ತಾರೆ ಹೊರತು ನಿಮ್ಮ ಒಳ್ಳೇದಕ್ಕಾಗಿ ಹೇಳಲ್ಲ. ಅವ್ರ ಮಾತು ಕೇಳಿ ನೀವು ಓಡಿ ಹೋಗ್ತೀರಾ. ರೋಡ್ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಟೆರೇಸಿಂದ ಹಾರಿದ್ರೆ ನಿಮ್ಮ ಕೈಕಾಲುಗಳು ಮುರಿಬೋದು. ಕಷ್ಟ ಯಾರು ಅನುಭವಿಸೋದು? ನೀವಲ್ವಾ? ನಿಮ್ಮ ಜೊತೆ ಯಾರಾದರೂ ಇರ್ತಾರಾ ಹೇಳಿ? ಇಲ್ಲ. ಓಕೆ, ನೀವು ಓಡಿಯೇ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಏನಾಗ್ತದೆ? ಮತ್ತೆ ಪೊಲೀಸ್ ಹಿಡಿತಾರೆ, ಮತ್ತೆ ಚೈಲ್ಡ್ ಲೈನ್ ಹಿಡಿತಾರೆ, ಮತ್ತೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬರ್ತೀರಾ, ಮತ್ತೆ ಸಂಸ್ಥೆ ಒಳಗಡೆ ಬರ್ತೀರಾ. ನಿಮ್ಮ ಜೊತೆಯಲ್ಲಿರುವ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ನೋಡಿ ನಗಾಡ್ತಾರೆ. ನಿಮಗೆ ಏನು ಕೀಳರಿಮೆ ಇದೆಯೋ ಅದು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಇದನ್ನು ಮರೆತು ಬಿಡೋದು. ಓಕೆ, ಇವತ್ತಿಂದ ನಿಮ್ಮ ಭವಿಷ್ಯದಲ್ಲಿ ಏನಾದರೂ ನೀವು ನಿರ್ಧಾರ ತಗೊಳ್ಳಿಕ್ಕೆ ಹೊರಟಾಗ ದಯವಿಟ್ಟು ನಮ್ಮನ್ನು ಕೂಡ ಅದರಲ್ಲಿ ಪಾಲ್ದಾರನಾಗಿ ಮಾಡಿ. ನಾವಿಬ್ಬರೂ ಸೇರಿ ನಿಮಗೊಂದು ಒಳ್ಳೆಯ ಬಾಲ್ಯವನ್ನು ಕಟ್ಟಿಕೊಡ್ಲಿಕ್ಕೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಮಕ್ಕಳೇ ಅಂತ ಕೇಳ್ಕೊಳ್ತಾನೆ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಮಮತಾ ಅಂತ. ನಾನು ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ 1992ರಲ್ಲಿ ದಾಖಲಾಗಿದ್ದೇನೆ. ನಾನು ಇಲ್ಲಿಯೇ ಇದ್ದು ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿದ್ದೇನೆ. ನಂತರ 18 ವರ್ಷವಾಗಿ ನನ್ನನ್ನು ಶ್ರೀ ಸೇವಾ ನಿಕೇತನ ಮೈಸೂರು ಇಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ನನ್ನ ಪದವಿ ಶಿಕ್ಷಣ ಹಾಗೂ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಸಮಾಜ ಕಾರ್ಯ ವಿಷಯದಲ್ಲಿ ಮುಗಿಸಿ ನಂತರ ನಾನು ಇಲಾಖೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣಾಧಿಕಾರಿಯಾಗಿ ನಾನು ಈಗ ಪ್ರಸ್ತುತ ಕೆಲಸ ನಿರ್ವಹಿಸುತ್ತೀನಿ. ನನಗೆ ಸಂಸ್ಥೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನನಗೆ ಒದಗಿಸಿದೆ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ನಮಗೆ ಶಿಕ್ಷಣ ಹಾಗೂ ವೃತ್ತಿಪರ ತರಬೇತಿಗಳನ್ನು ಕೂಡ ಕೊಟ್ಟಿದೆ. ನಾವು ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀವಿ. ಅದೇ ರೀತಿ ನೀವು ಕೂಡ ಈಗ ಸಂಸ್ಥೆಯಲ್ಲಿ ನಿಮ್ಮನ್ನು ಸಂಸ್ಥೆ ಬಂದಮೇಲೆ ಸಂಸ್ಥೆಯಿಂದ ಓಡೋಗೋ ಅಂಥದ್ದು ನೀವು ಮಾಡಬೇಡಿ. ಯಾಕೆಂತಂದರೆ ನೀವು ಸಂಸ್ಥೆಯಿಂದ ಓಡೋದಾಗ ನಿಮ್ಮನ್ನು ಅವರು ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗೂ ನಿಮ್ಮನ್ನು ವೇಶ್ಯವಾಟಿಕೆ ಹಾಗೂ ಇನ್ನಿತರ ಭಿಕ್ಷಾಟನೆಯಲ್ಲಿ ಹಾಗೂ ಅಂಗಾಂಗಗಳ
ಒಂದು ಮಾರಾಟದಲ್ಲಿ ನಿಮ್ಮನ್ನು ಬಳಸ್ಕೊತಾರೆ. ಆದ್ರಿಂದ ನೀವು ಸಂಸ್ಥೆಯಲ್ಲೇ ಇದ್ದು ಸಂಸ್ಥೆಯಲ್ಲಿ ಸಿಗುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಂದು ಮಾದರಿ ವ್ಯಕ್ತಿಗಳಾಗಿ ನೀವು ಸಂಸ್ಥೆಯಿಂದ ಹೊರಗೆ ಬರಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ನಮಸ್ಕಾರ, ನನ್ನ ಹೆಸರು ಪವಿತ್ರ ಅಂತ. ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಆಪ್ತ ಸಮಾಲೋಚಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಈ ಹಿಂದೆ ಬೆಳೆದಿದ್ದು ಓದಿದ್ದು ಬಾಲಕಿಯರ ಬಾಲಮಂದಿರ ಮೈಸೂರು ಇಲ್ಲಿನೇ. ನಾನು ಇಲ್ಲಿ ದ್ವಿತೀಯ PUC ವರೆಗೂ ನನ್ನ ವ್ಯಾಸಂಗನ ಮುಗಿಸ್ಬಿಟ್ಟು ತದನಂತರ ನಾನು ರಾಜ್ಯ ಮಹಿಳಾ ನಿಲಯಕ್ಕೆ ಹೋಗಿ ಅಲ್ಲಿ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಗಿಸಿ ನಾನು MSc ಸೈಕಾಲಜಿಯಲ್ಲಿ ಪದವಿಯ ಪೋಸ್ಟ್ ಗ್ರಾಜ್ಯುಯೇಟ್ನ ತಗೊಂಡು ತದನಂತರ ಈ ನಮ್ಮದೇ ಇಲಾಖೆಯ ಒಂದು ಭಾಗವಾದಂತಹ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಬಾಲಕಿಯರ ಬಾಲಮಂದಿರ ಅನ್ನೋದು ಒಂದು ಅಡಿಪಾಯ ಇದ್ದಂಗೆ. ನಾವು ಇಲ್ಲಿ ಕೊಡುವಂಥ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ನಮ್ಮ ಜೀವನವನ್ನ ಉತ್ತಮವಾಗಿ ರೂಪಿಸ್ಕೋಬೇಕು. ಇಲ್ಲಿರೋ ಮಕ್ಕಳು ಯಾವುದೇ ಕಾರಣಕ್ಕೂ ಓಡೋಗ್ರಂತೆ ಇಲ್ಲಿ ಕೊಡುವಂಥ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉತ್ತಮವಾಗಿ ಬನ್ನಿ. ನೀವು ಯಾವುದೇ ಆಕರ್ಷಣೆಗೆ ಒಳಗಾಗಿ ಓಡೋಗೋದಾಗ್ಲಿ ಮತ್ತೊಂದು ಮಾಡಬೇಡಿ. ನೀವು ಓಡೋಗ್ಬಿಡ್ತೀರಾ ಸಂಸ್ಥೆ ಬಿಟ್ಟು, ಆಗ ನೀವು ತುಂಬಾ ತೊಂದರೆ ಸಿಗಾಕ್ಬಿಡ್ತೀರಾ. ಅದಲ್ಲದೆ ನೀವು ಪ್ರೀತಿ ಪ್ರೇಮ ಇವೆಲ್ಲ ಒಂದು ಆಕರ್ಷಣೆ ಅಷ್ಟೇ. ಯಾಕೆಂದ್ರೆ ನೀವು ಹದಿಹರೆಯದ ವಯಸ್ಸಲ್ಲಿ ಇರ್ತೀರಾ, ಆಗ ನಿಮ್ಗೆ ಈ ಆಕರ್ಷಣೆಗಳು ಆಗುವಂಥದ್ದು ಸಹಜ. ಆದ್ರೆ ಅಲ್ಲಾಗುವಂಥದ್ದನ್ನ ನೀವು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ನಿಮ್ಮ ಆಕರ್ಷಣೆಯಿಂದ ತಪ್ಪಿಸ್ಕೋಬಹುದು. ನೀವು ಆಕರ್ಷಣೆಗೆ ಒಳಗಾಗಿ ಯಾವುದೋ ಹುಡುಗನ್ನ ನಂಬ್ಕೊಂಡು ಹೋಗ್ತೀರಾ, ಅವನು ಮುಂಬೈ ಅಂತ ಬೇರೆ ಬೇರೆ ನಗರಗಳಿಗೆ ನಿಮ್ಮನ್ನ ಮಾರಿ ದುಡ್ಡು ಸಂಪಾದನೆ ಮಾಡ್ಕೊಳ್ತಾನೆ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸಂಸ್ಥೆಯಲ್ಲಿ ಬಿಟ್ಟು ಓಡೋಗ್ಬೇಡಿ. ಸಂಸ್ಥೆಯಲ್ಲಿ ಕೊಡೋ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ನೀವು ಉತ್ತಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮಕ್ಕಳ ಸಹಾಯವಾಣಿ 1098 ಚೈಲ್ಡ್ ಲೈನ್. ತೊಂದರೆಯಲ್ಲಿರುವ ಮಕ್ಕಳಿಗೆ ರಾಷ್ಟ್ರೀಯ ಉಚಿತ ತುರ್ತು ಫೋನ್ ಸಹಾಯವಾಣಿ ಸೇವೆಯಾಗಿದೆ. ಮಕ್ಕಳಿಗೆ ಸಹಾಯ ಮಾಡಲು ಈ ಟೋಲ್ ಫ್ರೀ ಸಂಖ್ಯೆಯನ್ನು ಸಾರ್ವಜನಿಕರು ಬಳಸಬಹುದು. ಈ ಸಂಸ್ಥೆಗಳಲ್ಲಿ ಮಕ್ಕಳ ರಕ್ಷಣೆ ಖಚಿತಪಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಾ ಪ್ರಯತ್ನಗಳನ್ನು ಕೈಗೊಳ್ಳುತ್ತಿದೆ.